ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರು ಜೂನ್ ತಿಂಗಳಲ್ಲಿ ಅಸ್ತಮಿಸ್ತಾ ಇದ್ದಾನೆ, ಅಸ್ತಂಗತನಾಗ್ತಾ ಇದ್ದಾನೆ. ಈ ಅಸ್ತಂಗತನಾಗ್ತಾ ಇರತಕ್ಕಂತಹ ಪ್ರಭಾವದಿಂದಾಗಿ ಕೆಲ ರಾಶಿಗಳಿಗೆ ಬಹಳ ರಾಜಯೋಗವು ಉಂಟಾಗ್ತಾ ಇದೆ. ಗುರು ಅಸ್ತಂಗತದ ಪ್ರಭಾವದಿಂದಾಗಿ ಬಹಳ ಸಂತೋಷವನ್ನು, ಬಹಳ ರಾಜಯೋಗವನ್ನು ಅನುಭವಿಸುವಂತಹ ರಾಶಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಒತ್ತಿಲ್ಲ ಅಂದರೆ ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಡಿಯೋನಲ್ಲಿ ಗುರು ಅಸ್ತನ ಆಗುವಂತಹ ಪ್ರಭಾವ, ಗುರು ಅಸ್ತಂಗತನಾಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೂರ್ಯನ ಪ್ರಭಾವದ ಕಿರಣಗಳ ನಡುವೆ ಗುರುವಿನ ಕಿರಣಗಳು ಕೆಲಸ ಮಾಡದೆ ಹೋಗ್ತಕ್ಕಂಥದ್ದು. ಇದು ಪ್ರತಿ ಗ್ರಹಗಳಿಗೂ ಸಹ ಅನ್ವಯ, ಚಂದ್ರನನ್ನು ಹೊರತುಪಡಿಸಿ ಇನ್ನೆಲ್ಲ ಮಿಕ್ಕ ಗ್ರಹಗಳು ಸಹ ಸೂರ್ಯನ ಅತಿ ಸಮೀಪಕ್ಕೆ ಬಂದ ಸಂದರ್ಭದಲ್ಲಿ ಆ ಗ್ರಹಗಳು ಅಸ್ತಂಗತವಾಗುತ್ತವೆ. ಅಸ್ತಂಗತ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ, ಅಸ್ತ ಅಂತ ಹೇಳಿದ್ರೆ ಸತ್ತು ಹೋಗೋದು ಅಥವಾ ಮುಳುಗಿ ಹೋಗೋದು ಅನ್ನುವಂಥ ಅರ್ಥ ಬರ್ತದೆ. ಯಾಕೆ ಅರ್ಥ ಬರುತ್ತೆ ಅಂತಂದರೆ ನೋಡಿ, ಗ್ರಹಗಳು ಚಲನೆ ಮಾಡುವಂತಹ ಸಂದರ್ಭದಲ್ಲಿ ಸೂರ್ಯನಿಗೆ ಅತಿ ಸಮೀಪದಲ್ಲಿ ಸಂಚರಿಸಿದಾಗ ಅಥವಾ ಸೂರ್ಯನು ಆ ಗ್ರಹಗಳ ಸಮೀಪದಲ್ಲಿ ಸಂಚರಿಸಿದಾಗ ಈ ಪ್ರಭಾವಯುತವಾದಂತಹ ಸೂರ್ಯನ ಕಿರಣಗಳು ಆ ಬೇರೆ ಮಿಕ್ಕ ಗ್ರಹಗಳ ಕಿರಣಗಳನ್ನು ಮುಚ್ಚಿ ಹಾಕಿಬಿಡ್ತದೆ. ಈಗ ಹೇಗೆ ಸೂರ್ಯನ ಕಿರಣಗಳು, ಚಂದ್ರನಿಗೆ ಕಿರಣಗಳಿದ್ವೋ ಹಾಗೆ ನವಗ್ರಹಗಳಿಗೂ ಅದರದ್ದೇ ಆದ ಕಿರಣಗಳಿದ್ದಾವೆ. ಆ ಒಂದು ಕಿರಣಗಳಿಂದಾಗಿ ಅವುಗಳ ಫಲಾನುಫಲಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಗ್ರಹ ಹೇಗೆ ಫಲ ಕೊಡುತ್ತೆ ಅಂದರೆ, ಗ್ರಹ ನೇರವಾಗಿ ಫಲ ಕೊಡಲಾರ್ದು, ಆದರೆ ಗ್ರಹ ಸೂಚಿತ ಫಲಗಳು, ಗ್ರಹಗಳಿಂದ ಬರ್ತಕ್ಕಂತಹ ಕಿರಣಗಳು ನಮಗೆ ಫಲವನ್ನು ಕೊಡುತ್ತದೆ. ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣಗಳು ಎಷ್ಟು ನಮಗೆ ಅಹಿತಕರ ಅನಿಸುತ್ತೋ, ಅದೇ ಚಳಿಗಾಲದಲ್ಲಿ ತಂಪಾದ ವಾತಾವರಣದಲ್ಲಿ ಸೂರ್ಯನ ಕಿರಣಗಳು ಅಷ್ಟೇ ಹಿತ ಅನಿಸುತ್ತೆ. ಸೂರ್ಯ ಒಬ್ಬನೇ, ಅದರಿಂದ ಬರೋ ಕಿರಣಗಳು ಒಂದೇ, ಆದರೆ ನಮಗಾಗೋ ಅನುಭವಗಳು ಬೇರೆ. ಆ ಅನುಭವಗಳು ಬೇರೆ ಆಗಿದ್ದರಿಂದನೇ ನಮಗೆ ಈ ರೀತಿಯಾಗಿ ತಂಪಾಗಿದ್ದಾಗ ಬಿಸಿ ಬಿಸಿಯಾಗಿರಬೇಕು ಅನಿಸೋದು, ಬಿಸಿಯಾಗಿದ್ದಾಗ ತಂಪಾಗಿರಬೇಕು ಅಂತ ಅನಿಸುವಂಥದ್ದು. ನೋಡಿ, ಬೆಳಗ್ಗೆ ಹೊತ್ತು ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ನಮಗೆ ಕಾಣೋದಿಲ್ಲ. ಕಾರಣ ಏನಂದರೆ ಸೂರ್ಯನ ಕಿರಣಗಳು ಇರ್ತವೆ. ಆ ಸೂರ್ಯನ ಪ್ರಭಾವದ ಮುಂದೆ ಆ ಒಂದು ನಕ್ಷತ್ರಗಳ ಕಿರಣಗಳು ಮುಚ್ಚೋಗಿರುತ್ತವೆ. ಹಾಗೆಯೇ ಸೂರ್ಯನ ಅತಿ ಸಮೀಪಕ್ಕೆ ಅಥವಾ ಸೂರ್ಯ ಆ ಗ್ರಹಗಳ ಸಮೀಪದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಭಚಕ್ರದಲ್ಲಿ, ರಾಶಿಚಕ್ರದಲ್ಲಿ ಆಯಾ ಗ್ರಹಗಳು ಅಸ್ತಂಗತವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಗುರುವು ಸಹ ಅಸ್ತಂಗತನಾಗ್ತಾ ಇದ್ದಾನೆ. ಇಂತಹ ಅಸ್ತಂಗತನಾಗ್ತಾ ಇರತಕ್ಕಂತಹ ಗುರುವಿನ ಒಂದು ಪ್ರಭಾವದಿಂದಾಗಿ ಈ ಒಂದು ರಾಶಿಗಳಿಗೆ ಬಹಳ ಸಂತೋಷದಾಯಕವಾದಂತಹ ಒಂದು ಅನುಭವಗಳು ಉಂಟಾಗ್ತವೆ. ಮೊದಲನೇದಾಗಿ ಮೇಷರಾಶಿ. ಆಶ್ಚರ್ಯ ಪಡಬಹುದು, ಏನಪ್ಪ ಗುರುಬಲ ಇಲ್ಲ ಮೇಷರಾಶಿಗೆ, ಆದರೆ ಗುರು ಅಸ್ತಂಗತದ ಪ್ರಭಾವದಿಂದಾಗಿ ಇವರು ಒಳ್ಳೆಯ ಫಲಗಳನ್ನು ಅನುಭವಿಸಬಹುದು. ದಿಢೀರಂಥ ಆರ್ಥಿಕ ಸ್ಥಿತಿಗಳಲ್ಲಿ ಬಹಳ ವೃದ್ಧಿಗಳಾಗ್ತಕ್ಕಂಥದ್ದು, ಹಣಕಾಸಿನ ಏರಿಳಿತಗಳಿಂದ ದೂರ ಆಗ್ತೀರಿ, ಹಣಕಾಸಿನ ಕ್ರೋಢೀಕರಣ ಉಂಟಾಗ್ತದೆ, ಹೊಸ ಹೊಸ ಅವಕಾಶಗಳು ಬಂದು ನಿಮಗೆ ಕೈ ಸೇರ್ತಕ್ಕಂಥದ್ದು, ಕೆಲಸದಲ್ಲಿ ಇದ್ದಂತಹ ಒತ್ತಡಗಳು ಕಡಿಮೆ ಆಗ್ತವೆ. ಅನೇಕರಿಗೆ ಈ IT ಸೆಕ್ಟರ್ಗಳಲ್ಲಿರ್ತಕ್ಕಂಥವ್ರಿಗೆ, ಅದೇ ರೀತಿಯಾಗಿ ಒಂದು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ ಬಡ್ತಿಗಳು ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು ಈ ರೀತಿಯಾಗಿ ಆಗುತ್ತೆ. ದಿಢೀರಂತ ನಿಮಗೆ ಮೇಲಧಿಕಾರಿಗಳು ಶ್ರೀರಕ್ಷೆ ಸಿಗ್ತಕ್ಕಂಥದ್ದು, ಕಾರ್ಯದ ಕ್ಷೇತ್ರದಲ್ಲಿದ್ದಂತಹ ಅನೇಕ ಅಡೆತಡೆಗಳೆಲ್ಲ ಕ್ಲಿಯರ್ ಆಗ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಗುರು ಅಸ್ತಂಗತದ ಈ ಪ್ರಭಾವ ಸರಿಸುಮಾರು ಒಂದು 20-25 ದಿವಸಗಳ ಕಾಲ ಇರ್ತಕ್ಕಂಥದ್ದು. ಹತ್ತತ್ರ 1 ತಿಂಗಳು ಅಂತಲೇ ಅಂದುಕೋಬಹುದು. ಈ 1 ತಿಂಗಳ ಅಂತರದ ಈ ಸಮಯದಲ್ಲಿ ಇಷ್ಟೆಲ್ಲ ಕ್ರಿಯೆಗಳು ನಿಮಗೆ ನಡೀತಾ ಹೋಗ್ತದೆ. ಮತ್ತು ಯಾರ್ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಾಬ್ಲಮ್ ಇತ್ತು ಅವರು ಕೆಲಸ ಕಾರ್ಯಗಳಲ್ಲಿದ್ದಂತಹ ಪ್ರಾಬ್ಲಮ್ಗಳು ಸರಿ ಹೋಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಕೆಲಸವಿಲ್ಲದೆ ಇದ್ದಂಥವ್ರಿಗೆ ಕೆಲಸಗಳು ಸಿಗ್ತಕ್ಕಂಥದ್ದು, ಆದಾಯ ಹೆಚ್ಚಿಗೆ ಆಗಿ ಮನಸ್ಸಿಗೆ ಬಹಳ ಸಂತೋಷ ಬರ್ತಕ್ಕಂಥದ್ದು, ದೊಡ್ಡ ದೊಡ್ಡ ಆರ್ಥಿಕದ ಲಾಭಗಳನ್ನು ಮೇಷರಾಶಿಯವರು ಪಡ್ಕೋತೀರ. ಇನ್ನು ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಅಷ್ಟೇ ಈ ಒಂದು ಗುರು ಅಸ್ತಂಗತದ ಪ್ರಭಾವದಿಂದ ದೊಡ್ಡ ಮಟ್ಟದ ಲಾಭ ಅಂತ ನೋಡ್ತಕ್ಕಂಥದ್ದು ನೀವು ಹಣಕಾಸಿನ ವಿಚಾರದಲ್ಲಿ ಬಹಳ ಅದೃಷ್ಟದಾಯಕವಾಗಿ ಇರ್ತೀರಿ.
ಜೊತೆಗೆ ನಿಮಗೆ ವ್ಯಾಪಾರ ವ್ಯವಹಾರವನ್ನು ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಒಂದು ಸದಾವಕಾಶಗಳು ಬರ್ತವೆ. ಬಟ್ ಒಂದು ಸಲ ಜನ್ಮಜಾತಕದ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಒಳ್ಳೆ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಾ ಇದೆಯಾ ತಿಳ್ಕೊಂಡು ಮುಂದೆ ಹಾಕಿ. ಜೊತೆಗೆ ನಿಮಗೆ ವ್ಯಾಪಾರದಲ್ಲಿ ಹೊಸ ಹೊಸ ಹೂಡಿಕೆಗಳನ್ನು ಮಾಡ್ಕೊಳ್ಳೋದಕ್ಕೂ ಸಹ ಇದು ಸಕಾಲ. ನೂತನ ಹೂಡಿಕೆಗಳಿಂದ ಒಂದಷ್ಟು ಲಾಭಗಳನ್ನು ಸಹ ನೀವು ನೋಡತಕ್ಕಂತಹ ಒಂದು ದಿನಮಾನವಾಗಿರುತ್ತೆ. ವೃಷಭ ರಾಶಿಗೆ ಸೇರಿದಂತಹ ಒಂದು ಜನರಿಗೆ ಈ ಒಂದು ಸಮಯದಲ್ಲಿ ಈ ಒಂದು ಹತ್ತತ್ರ ಒಂದು ತಿಂಗಳ ಸಮಯ ಏನಿದೆ ಬಹಳ ಅನುಕೂಲಕರವಾದಂತಹ ಫಲಾನುಫಲಗಳನ್ನು ಒಂದು ಗುರುಗ್ರಹದಿಂದ ಅನುಭವಿಸಬಹುದು. ಈಗಾಗಲೇ ನೀವು ಜೂನ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಕೇಳಿದ್ದೀರಿ. ಅದರಲ್ಲಿ ಕೆಲ ರಾಶಿಗಳಿಗೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಗುರುವಿನ ಒಂದು ಫಲಾನುಫಲಗಳನ್ನು ಒಂದು ನೋಡಿದ ಸಂದರ್ಭದಲ್ಲಿ ಇದು ಕೇವಲ ಗುರುವಿನಿಂದ ಆಗ್ತಕ್ಕಂಥ ಕೆಲಸ ಮಾತ್ರ, ನವಗ್ರಹಗಳಿಂದ ಆಗ್ತಕ್ಕಂಥ ಕೆಲಸವಲ್ಲ, ಕೇವಲ ಗುರುಗ್ರಹಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೋಬಹುದು. ಇನ್ನು ಪ್ರೀತಿ ಮಾಡ್ತಕ್ಕಂಥವ್ರಿಗೆ ಪ್ರೇಮ ಜೀವನದಿಂದ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೂ ಸಹ ಇದು ಸಕಾಲ. ಚೆನ್ನಾಗಿದೆ ವೃಷಭ ರಾಶಿಯವರಿಗೂ. ಕರ್ಕಾಟಕ ರಾಶಿಯವರಿಗೆ ಈಗಾಗಲೇ 12ನೇ ಮನೆಯಲ್ಲಿ ಗುರು ಇದ್ದು ಗುರುಬಲ ಇಲ್ಲ. ಆದರೆ ಈ ಗುರು ಅಸ್ತಂಗತದ ಪ್ರಭಾವ ಅರ್ಥ ಮಾಡ್ಕೊಳ್ಳಿ. ಅಸ್ತಂಗತ ಆಗಿ ಉದಯ ಆಗುವವರೆಗೂ ಮಾತ್ರ ಈ ಫಲಗಳಿರುತ್ತೆ ಹೊರತು ಸಾರ್ವಕಾಲಿಕ ಫಲಗಳಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು ಜನಗಳು. ಆದಾಯದಲ್ಲಿ ಒಂದು ಸ್ವಲ್ಪ ದಿಢೀರ್ ಬದಲಾವಣೆಗಳನ್ನು ನೋಡ್ತೀರಿ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆ ತಾಪತ್ರಯಗಳು ಏನಾದರೂ ಇದ್ದರೆ ಕರ್ಕಾಟಕ ರಾಶಿಯವರಿಗೆ ಅದು ಕ್ಲಿಯರ್ ಆಗ್ತಕ್ಕಂಥದ್ದು. ಸ್ವಲ್ಪ ಓಡಾಟಗಳು ಜಾಸ್ತಿ ಆಗುತ್ತೆ. ಆದರೂ ಓಡಾಟಗಳು ಜಾಸ್ತಿ ಆದರೂ ನಿಮಗೆ ಲಾಭಗಳು ಅಧಿಕವಾಗಿಯೇ ಬರುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಅನೇಕ ಹಳೆಯ ಕೆಲಸಗಳೇನಾದರೂ ಬಾಕಿ ಉಳಿಸ್ಕೊಂಡಿದ್ರೆ ಆ ಬಾಕಿ ಉಳಿಸ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಮುಗಿತಕ್ಕಂಥದ್ದು ಆಗುತ್ತೆ. ಚೆನ್ನಾಗಿರ್ತಕ್ಕಂತಹ ಫಲಾನುಫಲಗಳನ್ನು ನಾವು ಈ ಒಂದು ಕರ್ಕಾಟಕ ರಾಶಿಯವರು ಗುರುವಿಂದ ಒಂದು ಗುರುವಿನಿಂದ ಪಡ್ಕೊಳ್ಬಹುದು. ಜೊತೆಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಒಂದಷ್ಟು ಶುಭವಾರ್ತೆಗಳನ್ನು ಶುಭ ಘಟನೆಗಳನ್ನು ಕರ್ಕಾಟಕ ರಾಶಿಯವರು ನೋಡ್ತೀರಾ. ಇನ್ನು ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗಾಗಲೇ ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭಾಗ್ಯದ ಗುರುವಿನ ಪ್ರಭಾವ ಇದೆ. ಜೊತೆಗೆ ರಾಶಿ ಮೇಲೆ ದೃಷ್ಟಿ ಬೇರೆ ಇದೆ. ಬಹಳ ಅನುಕೂಲಗಳು, ಆರ್ಥಿಕ ಸ್ಥಿತಿಗತಿಗಳು ಬಹಳ ಚೆನ್ನಾಗಿ ಉಂಟಾಗ್ತಕ್ಕಂಥದ್ದು. ನೂತನ ಆದಾಯದ ಮಾರ್ಗಗಳು ಬಹಳ ಹೆಚ್ಚಿಗೆ ಆಗತ್ತೆ. ಇದರಿಂದಾಗಿ ನಿಮಗೆ ಬಹಳ ಸಂತೋಷಕರವಾದಂತಹ ಸನ್ನಿವೇಶಗಳು ಬರುತ್ತೆ. ನಿಮ್ಮಲ್ಲಿ ಕೆಲವೊಬ್ಬರಿಗೆ ಯಾರು ವಿದ್ಯಾರ್ಥಿಗಳಿದ್ದೀರಿ ಬಹಳ ಉನ್ನತವಾದ ವಿದ್ಯಾಭ್ಯಾಸದ ಪ್ರಾಪ್ತಿ, ಜ್ಞಾನ ಹೆಚ್ಚಾಗ್ತಕ್ಕಂಥದ್ದು. ಹಲವು ಕಡೆ ಬಹಳ ಪುಣ್ಯ ಮತ್ತು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ. ಗುರುಗ್ರಹದ ಕೃಪೆಯಿಂದಾಗಿ ಬಹಳ ಸಂತೋಷದಾಯಕವಾದಂಥ ಕ್ಷಣಗಳನ್ನು ಈ ಒಂದು ತುಲಾರಾಶಿಯವರು ಅನುಭವಿಸ್ತೀರಿ. ಹಣಕ್ಕೆ ನಿಮಗೆ ಕೊರತೆ ಬರೋದಿಲ್ಲ. ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಹೇಳು ದುಂದನ್ನು ಮಾಡೋಕ್ಕೆ ಹೋಗಬೇಡಿ. ದಾನವೂ ಸಹ ಎಷ್ಟು ಬೇಕೋ ಅಷ್ಟು ಮಾಡಿ. ಯಾಕಂದರೆ ನಮ್ಮ ಕೈನಲ್ಲಿ ಇದ್ದಾಗ ಒಂದು 4 ಕಾಸನ್ನು ನೀವು ಎತ್ತಿಟ್ಕೊಂಡ್ರೆ ಕಡೆ ಪಕ್ಷ ನಿಮ್ಮ ಸುಖಕ್ಕೋ ನಿಮ್ಮ ಕಷ್ಟಕ್ಕೋ ಆಗತ್ತೆ. ಇದೇ ಅಂತ ಹೇಳಿ ಬಗದು ಕೊಟ್ಟರೆ ನಾಳೆ ಬರಿದಾಗಿ ನಿಂತರೆ ಏನು ಮಾಡ್ತೀರಿ? ನಿಮ್ಮ ಜೀವನನೂ ನೋಡಬೇಕಲ್ವ. ಇದು ಮೊದಲೇ ಕಲಿಗಾಲ. ನಾವು ದೇವರ ಮೇಲೆ ಒಂದು ಹೂ ಹಾಕಬೇಕು ಅಂದ್ರೂ ಅದಕ್ಕೆ ಇಷ್ಟು ಕಾಸು ಅಂತ ಕೊಡಲೇಬೇಕು. ದೇವರಿಗೆ ಹಾಕೋ ಹೂವಿನನ್ನೇ ನಾವು ಇವತ್ತು ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದ್ದಾಗ ಇನ್ನೇನು ಮಾಡೋದಕ್ಕೆ ಸಾಧ್ಯ? ನಿಮ್ಮ ಬದುಕನ್ನು ನೀವು ಯೋಚನೆ ಮಾಡಲೇಬೇಕಲ್ವ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೂ ಸಹ ಬಹಳ ಅನುಕೂಲತೆಗಳು. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ಬಹಳ ಲಾಭವನ್ನು ಪಡ್ಕೊಳ್ತೀರಿ. ಏನಾದರೂ ವ್ಯಾಜ್ಯಗಳು ಕೋರ್ಟು ಕಚೇರಿನಲ್ಲಿದ್ದಂತಹ ಒಂದು ವಿಚಾರಗಳು ಸಹ ನಿಮಗೆ ಬಗೆಹರಿಯುತ್ತೆ, ಏನು ತೊಂದರೆ ಇಲ್ಲ. ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನು ಅನುಭವಿಸ್ತೀರಾ ಒಂದು ತುಲಾರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿನಲ್ಲಿ ಮೀನರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಇವತ್ತಿನ ಒಂದು ಈ ಗುರು ಅಸ್ತಂಗತದ ಪ್ರಭಾವದಿಂದಾಗಿ ಆದಾಯ ಬಹಳ ಹೆಚ್ಚಿಗೆ ಆಗತ್ತೆ. ಹಳೆಯ ಹೂಡಿಕೆಗಳಿಂದ ನೀವು ಲಾಭವನ್ನು ನೋಡ್ತೀರಿ. ವ್ಯಾಪಾರ ವಹಿವಾಟುಗಳಲ್ಲಿ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಲಾಭಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ. ಮನೆಗೆ ಬಹಳ ಕೆಲಸ ಕಾರ್ಯಗಳನ್ನು ನೀವೇ ಗುರುತು ಮಾಡಿಕೊಂಡು ಮಾಡುವಂತಹ ದಿವಸ. ಸಮೃದ್ಧಿಯಾಗಿರ್ತಕ್ಕಂತಹ ಸುಖದಾಯಕವಾದಂತಹ ಬದುಕನ್ನು ನೋಡ್ತೀರಿ. ಐಶ್ವರ್ಯ ಹೆಚ್ಚಾಗ್ತದೆ. ಅದರಲ್ಲೂ ವ್ಯಾಪಾರ ಮಾಡ್ತಕ್ಕಂಥವರಿಗೆ ವ್ಯಾಪಾರದಲ್ಲಿ ನೀವು ಹಿಂದೆಂದೂ ಕಾಣದಂತಹ ಹೆಚ್ಚಿನ ಲಾಭವನ್ನು ಈ ಒಂದು ತಿಂಗಳು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉಂಟಾದರೆ, ಅನಾರೋಗ್ಯಗಳಿಗೆ
ಈ ಒಂದು ತಿಂಗಳು ಈ ಒಂದು ಸಮಯದಲ್ಲಿ ಆರೋಗ್ಯದಲ್ಲಿ ಬಹಳ ಒಂದು ಸುಧಾರಣೆ ಕಾಣ್ತಕ್ಕಂಥದ್ದು, ಉತ್ತಮವಾದಂತಹ ಲಾಭಗಳನ್ನು ಈ ಒಂದು ಸಮಯದಲ್ಲಿ ಗುರುವಿನ ಉತ್ತಮವಾದ ಲಾಭಗಳನ್ನು ಈ ಒಂದು ಸಮಯದಲ್ಲಿ ಒಂದು ಗುರು ಅಸ್ತಂಗತದ ಪ್ರಭಾವದಿಂದ ಮೀನರಾಶಿಯವರು ಪಡ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಬಹಳ ಯೋಗ ಫಲಗಳು ಮೀನರಾಶಿಯವರಿಗೆ ಇರತಕ್ಕಂತಹದ್ದು. ಸೊ ಅತ್ಯುತ್ತಮವಾದಂತಹ ಫಲಗಳಿದ್ದಾವೆ. ಅದನ್ನು ಹಾಗೇ ಉಪಯೋಗಿಸ್ಕೊಳ್ತಾ ಹೋಗಿ. ನಿಮ್ಮೆಲ್ಲರ ಜೀವನ ತುಂಬಾ ಚೆನ್ನಾಗಾಗಲಿ, ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳು ಸಹ ಮಾಯವಾಗಲಿ ಅಂತ ಹೇಳ್ತಾ, ಇನ್ನು ಜೂನ್ 25ನೇ ತಾರೀಕು ವಿಶೇಷವಾದಂಥ ಮಣ್ಣೆತ್ತಿನ ಅಮಾವಾಸ್ಯೆ ಇರೋದರಿಂದ ಆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ಸರ್ವಕಾರ್ಯ ಸಿದ್ಧಿ ರಜತದಾಯಿತವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ. ಹಾಗಾಗಿ ಈ ಒಂದು ಪರಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಾ ಇರತಕ್ಕಂತಹ ಮೂಲಿಕಾ ತಾಯಿತ, ಹಲವು ಮೂಲಿಕೆಗಳನ್ನು ಸೇರಿಸಿ ಮಾಡುವಂತಹ ಈ ಒಂದು ರಜತ ತಾಯಿತವನ್ನು ನೀವು ಧರಿಸಿಕೊಳ್ಳೋದ್ರಿಂದ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ, ನಮ್ಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಶುಭ ರೀತಿಯಾದ ಫಲಾನುಫಲಗಳು ಸಿಗ್ತಾ ಇಲ್ಲ ಅಂತ ಹೇಳಿ ತುಂಬ ನೋವನ್ನು ಏನಾದರೂ ನೀವು ಮಾಡಿಕೊಳ್ತಾ ಇದ್ದರೆ ಈ ತಾಯಿತವನ್ನು ನಿಮ್ಮ ಬಲತೋಳಿನಲ್ಲಾಗಲಿ ಅಥವಾ ಕತ್ತಿನಲ್ಲಾಗಲಿ ಧರಿಸಿ. ಅದರಿಂದ ಅತ್ಯುತ್ತಮವಾದಂತಹ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ತಾಯಿತದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲೇ ಇರ್ತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾರೆ. ಅದನ್ನು ಬೇಕಾದಂಥವರು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ, ನಿಮ್ಮ ಮನೆಯ ವಿಳಾಸವನ್ನು ಕಳುಹಿಸಿ ಬುಕ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮನೆಗೆ ಅಮಾವಾಸ್ಯೆಯ ನಂತರದಲ್ಲಿ ಬಂದು ತಲುಪತ್ತೆ. ಕೆಲವೊಬ್ಬರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅಮಾವಾಸ್ಯೆ ಆಗೋಯ್ತಾ ಅಂತ ಕೇಳ್ತೀರಿ. ಅದೇನು ಮರದಲ್ಲಿರೋ ಹಣ್ಣು ಅರ್ಥ ಮಾಡ್ಕೊಳ್ಬೇಕಲ್ವ. ಇವತ್ತು ಅಮಾವಾಸ್ಯೆ ಆಗಿದೆ, ಅಮಾವಾಸ್ಯೆ ಆದಮೇಲೆ ನಿಮ್ಮ ಮನೆಗೆ ಬಂದು ತಲುಪೋದಕ್ಕೆ ಅದಕ್ಕೊಂದಷ್ಟು ಸಮಯ ಅನ್ನೋದು ಬೇಕು. ಅಮಾವಾಸ್ಯೆ ದಿವಸನೇ ಅಥವಾ ಅಮಾವಾಸ್ಯೆ ಆಗಿದ್ದು ಮಾರನೇ ದಿವಸನೇ ಬಂದು ನಿಮ್ಮ ಮನೆಗಳ ಬಗ್ಗೆ ಪೋಸ್ಟ್ ಲೇನ್ ತಲುಪಲ್ಲ. ಪೋಸ್ಟ್ ತಂದುಕೊಡೋನು ಮನುಷ್ಯನೇ, ಮೆಷಿನ್ ಅಂತೂ ಅಲ್ಲ. ಅದಕ್ಕೊಂದು ವಾರ ಟೈಮ್ ಬೇಕಾಗುತ್ತೆ. ಅಮಾವಾಸ್ಯೆಯಾಗಿ ಒಂದು 6-7 ದಿನದ ಒಳಗಡೆ ನಿಮಗೆ ಬಂದು ತಲುಪತ್ತೆ. ಸಾಧ್ಯ ಇರುವಂಥವರು ಬುಕ್ ಮಾಡ್ಕೊಳ್ಳಿ. ಅರ್ಜೆಂಟ್ ಅಂತೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಮಾವಾಸ್ಯೆ ದಿವಸ ನಿಮ್ಮ ಹೆಸರಿನಲ್ಲಿ ತಾಯ್ತಗಳಾಗಿ, ಮತ್ತು ತಾಯ್ತಗಳಾಗಿದ್ದ ತಕ್ಷಣ ಅಮಾವಾಸ್ಯೆ ದಿವಸನೇ ನಾವು ಖಂಡಿತವಾಗಿಯೂ ಕೊರಿಯರ್ ಕಳಿಸೋದಿಲ್ಲ. ಅದರ ನೆಕ್ಸ್ಟ್ ಡೇ ಅದನ್ನೆಲ್ಲ ಪ್ಯಾಕಿಂಗ್ ಆಗಿ, ಎಷ್ಟು ಜನ ಬುಕ್ ಮಾಡ್ಕೊಂಡಿರ್ತಾರೆ ಎಲ್ಲರಿಗೂ ಪ್ಯಾಕಿಂಗ್ ಆಗಿ ಅವ್ರಗಳ ಅಡ್ರೆಸ್ಗಳನ್ನೆಲ್ಲ ಬರೆದು ಯಾರಿಗೂ ಮಿಸ್ ಆಗಬಾರ್ದು. ಆ ರೀತಿಯಾಗಿ ಎಲ್ಲರಿಗೂ ಸಹ ಕಳುಹಿಸಿ ಕೊಡಬೇಕು. ಹಾಗಾಗಿ ಒಂದಷ್ಟು ಸಮಯ ಹಿಡಿಯುತ್ತೆ. ತಾಳ್ಮೆಯಾಗಿ ನೀವು ಮೆಸೇಜ್ ಮಾಡಿ, ಅದಕ್ಕೆ ಅವರು ರಿಪ್ಲೈ ಕಳಿಸಿರ್ತಾರೆ ಇಂಥ ದಿವಸ ಬರುತ್ತೆ ಅಂತ. ಆವಾಗ ನಿಮಗೆ ಬಂದು ತಲುಪತ್ತೆ. ಯೋಚನೆ ಮಾಡೋದಂತೂ ಬೇಡ. ಆ ಥರ ಪಟ್ಕೊಂಡು ಯಾರು ಬುಕ್ ಮಾಡ್ಕೊಳ್ಳೋರಿದ್ರೆ ಮಾಡೋಕ್ಕೆ ಹೋಗಬೇಡಿ, ಏನೂ ಅವಸರ ಇಲ್ಲ. ಸರಿನಾ? ಅವಸರ ಮಾಡೋರು ಯಾರು ಬುಕ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ತಾಳ್ಮೆ ಇರುವಂತಹವರು, ನಂಬಿಕೆ ಇರುವಂಥವ್ರು ಬುಕ್ ಮಾಡ್ಕೊಳ್ಳಿ. ಇದುವರೆಗೂ ತಡವಾಗುತ್ತೆ, ಕೆಲವೊಬ್ಬರಿಗೆ ತಡವಾಗುತ್ತೆ, ಹಾಗಂಥೇಳಿ ಹೋಗದೇ ಇರುವಂಥದ್ದಂತೂ ಯಾರಿಗೂ ಇಲ್ಲ. ಸ್ವಲ್ಪ ತಾಳ್ಮೆ ಇರೋರು ಮಾತ್ರ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು 20-30 ಫೋನ್ ಮಾಡ್ತಾನೇ ಇರ್ತೀರಿ, ಬಂದಿಲ್ಲ ಅಂತ. ಅಮಾವಾಸ್ಯೆ ಇನ್ನೂ ನಾಳೆ ಇರುತ್ತೆ, ಇವತ್ತಿಂದನೇ ಶುರು ಮಾಡಿಬಿಟ್ಟಿರ್ತೀರಿ. ಆ ಥರ ಅರ್ಜೆಂಟ್ ಮಾಡೋರಿಗಂತೂ ನಾವು ಮಾಡಿಕೊಡೋದೇ ಇಲ್ಲ. ತಾಳ್ಮೆ ಇರೋರು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಈ ವಿಶೇಷವಾದಂಥ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.